ಇವತ್ತು ಎಲ್ಲ ಹೊಟ್ಟೋಗ್ಬಿಡುತ್ತೆ. ವಿಡಿಯೋ ನೋಡ್ಬಿಟ್ಟು ಆಮೇಲೆ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಆಗಿ. ಸೂಜಿ ಹಾಕಿರೋದು ನನ್ನ ಅರ್ಚನಾ ಅಕ್ಕ ಅವರಿಗೆ ಗಿರೀಶಣ್ಣ. ಹೌದೌದು, ಜತಿನ್ ಆರಾಧ್ಯ ಅಂತ ಬಂದ್ರು. ಆಯ್ ಜತಿನ್ ಆರಾಧ್ಯ ಅವರೇ, ಬನ್ನಿ ಬನ್ನಿ. ವಿಶ್ವ ಅವರೇ ನಮಸ್ಕಾರ. ಟುಗೆದರ್ ಹಾಕಿದ್ದೀರಿ, ಮಾತಾಡಿ ಹೋಗೋಣ ಅಂತ ಬಂದೆ, ಒಳ್ಳೇದಾಗ್ಲಿ. ಇರಿ ಆಯ್ತು, ಮಾತಾಡಿ ಬನ್ನಿ. ಆಯ್ ವಿಶ್ವಣ್ಣ ಅಂತ ವಿಜಯಣ್ಣ ಬಂದ್ರು. ಅರ್ಚನಾ ತಂಗಿ ನಮಸ್ತೆ ಅಂತ ಹೇಳ್ತಿದ್ದಾರೆ. ವಿಜಯಣ್ಣ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಊಟ ಮಾಡುದ್ರಾ? ಏನ್ ಊಟ ಮಾಡುದ್ರಿ? ಆಯ್ ಜತಿನ್ ಅಣ್ಣ. ಗಿರೀಶ್ ಅವ್ರು ನಗ್ತಾ ಇದಾರೆ. ವಿಶ್ವಣ್ಣ ಜತಿನ್ ಅಣ್ಣಂಗೆ ಬ್ಲೂ ಕೊಡಿ. ಕೊಡ್ತಾರೆ. ಸಾರಿ ಜತಿನ್ ಅವ್ರಿಗೆ ಬ್ಲೂ ಕೊಟ್ಟಿದ್ದೀನಿ. ಬರುತ್ತೆ, ನಮಸ್ತೆ ಕಂದ, ಹೇಗಿದ್ದೀಯಾ ಕಂದ? ತೊಟ್ಟಿಲ್ಲ ಕಂದ, ಚೆನ್ನಾಗಿದೀಯಾ? ಊಟ ಮಾಡ್ದ? ಏನ್ ಊಟ ಮಾಡ್ದೆ? ಆಯ್ ರಾಹುಲ್ ಅಣ್ಣ ಅಂತ ಹೇಳ್ತಿದ್ದಾರೆ. ಆಯ್ ಕಂದ ಬ್ರೋ, ಜತಿನ್ ಅವ್ರು ಹೇಳ್ತಿದ್ದಾರೆ. ಲಕ್ಷ್ಮಿ ಅವ್ರು ಹೇಳ್ತಿದ್ದಾರೆ ಊಟ ಮಾಡಿದ್ರ ಎಲ್ರು ಅಂತ ಹೇಳ್ತಿದ್ದಾರೆ. ಎಲ್ರದ್ದು ಊಟ ಆಯ್ತಾ? ಅರ್ಚನಾ ಅಂದರೆ ಎಲ್ಲರನ್ನು ಗೌರವದಿಂದ ಕಾಣುವ ಗುಣ ಅವರ ವಿಶೇಷತೆ. ಯಾರ ಮನಸ್ಸಿಗೂ ನೋವಾಗದಂತೆ ಮಾತನಾಡುವ ಅಪರೂಪದ ವ್ಯಕ್ತಿ. ಸಹಾಯ ಮಾಡುವ ಅವಕಾಶ ಸಿಕ್ಕರೆ ಎಂದಿಗೂ ಹಿಂದೆ ಸರಿಯುವುದಿಲ್ಲ. ಸ್ನೇಹವನ್ನು ಹೃದಯದಿಂದ ಕಾಪಾಡಿಕೊಳ್ಳುವ ಅಮೂಲ್ಯ. ಮುಂದೆ ಐತೆ, ಓದೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಹಾಯ ಮಾಡುವಾಗಿದೆ, ಎಲ್ಲಾನು ಕಳ್ಕೊಂಡು ಆಗೈತೆ ಬಿಡಿ. ನೀವ್ ಹೇಳುದು ಅಷ್ಟು ನಿಜಾನೇ ಮಾತ್ರ. ನಮಸ್ತೆ ಲಕ್ಷ್ಮಿ ಅಮ್ಮ ಅಂತ ನಮ್ ಕಂದ ಹೇಳ್ತಿದ್ದಾರೆ. ಹಾಯ್ ಹಾಲ್ ಲೈಕ್ ಡನ್ ಬಾಯ್ ಹಾಲ್. ಊರಲ್ಲಿದ್ದೀನಿ, ಗೊತ್ತಾಯ್ತು. ಅದಕ್ಕೆ ಹಿಂಗೆ ಬಂದ್ ಹಂಗೆ ಹೊಂಟೋಯ್ತೀರಾ, ಟ್ರೈನ್ ನಿಂತ್ಕೊಳಲ್ವಲ್ಲ ಹಂಗೆ. ಟ್ರೈನ್ ಸ್ವಲ್ಪ ಹೊತ್ತಾದ್ರೂ ನಿಂತ್ಕೊಳ್ಳುತ್ತೆ ಪ್ಯಾಸೆಂಜರ್ ಇಳ್ಕೊಳ್ಳೋಕೆ, ನೀವ್ ಹಿಂಗ್ ಬಂದ್ ಹಂಗ್ ಹೊಂಟೋಯ್ತೀರಾ. ಓಕೆ ಸಿಸ್ಟರ್, ಗೊತ್ತಾಯ್ತು. ಹೋಗ್ ಬನ್ನಿ, ಎಲ್ಲ ಒಳ್ಳೇದಾಗ್ಲಿ. ನಮಸ್ತೆ ಗುರುಗಳೇ ಅಂತ ಹೇಳ್ತಿದ್ದಾರೆ ಕಂದ. ಹಾಯ್ ಪಾನಿಪುರಿ ಅಕ್ಕ ಹೋದ್ರು. ಪಾನಿಪುರಿ ಅಕ್ಕ ಇದ್ರೆ ಹಾಯ್. ಅರ್ಚನಕ್ಕ ಗ್ಯಾಸ್ ಆಫ್ ಮಾಡಿ ಬಂದ್ಯಾ? ಇಲ್ಲ ಅಪ್ಪ, ರನ್ನಿಂಗ್ ಅಲ್ಲಿ ಬಿಟ್ಟಿದೀನಿ, ನೋಡ್ಲಿ ಅಂತ. RPM ಸರ್ ಹೇಗಿದ್ದೀರಾ? ಅಣ್ಣಪ್ಪನ ಲೈವ್ ನಲ್ಲಿ ಏನು ಆಯಿತು? ಅಣ್ಣಪ್ಪಣ್ಣನ ಲೈವ್ ಅಲ್ಲಿ ಏನು ಆಯಿತು ಹೇಳ್ತಾರೆ. ಅಣ್ಣಪ್ಪಣ್ಣನ ಲೈವ್ ನಲ್ಲಿ ಏನು ಆಯಿತು? ಹೌದೌದು. ನಮಸ್ತೆ ಒಂದೇ ಭಾರತ್ ಅಕ್ಕೋ, ಅದೇ ಒಂದೇ ಭಾರತ್ ಟ್ರೈನ್ ತರ. ಕಂದ ಅವ್ರು ಹೇಳ್ತಿದ್ದಾರೆ, ಇನ್ನೂ ಒಬ್ರು ಅಕ್ಕ ಅವರಿಗೆ ಹೇಗೆ ಜಾಯಿನ್ ಆಗೋದು ಅಂತ ಹೇಳಿ ಕೊಟ್ಟು ಬಂದೆ ಗುರುಗಳೇ. ಹೌದಾ. ನಮಸ್ತೆ ವಿಜಯ್ ಅಣ್ಣ ಅಂತ ಹೇಳ್ತಿದ್ದಾರೆ. ಅರ್ಚನಾ ಮನೋಭಾವ ಅವರದು, ಪ್ರೀತಿ ಕಾಳಜಿ ಮತ್ತು ಮಮತೆಯ ಪ್ರತಿರೂಪವೇ ಅವರು. ಅವರ ಸ್ನೇಹ ಸಿಕ್ಕರು ನಿಜಕ್ಕೂ ಅದೃಷ್ಟವಂತರು. ಜೀವನದಲ್ಲಿ ಎಷ್ಟೇ ಸವಾಲುಗಳಿದ್ದರೂ ನಗುನಗುತ್ತಾ ಎದುರಿಸುವ ಧೈರ್ಯಶಾಲಿ ವ್ಯಕ್ತಿ. ನಾನು ಹೌದೌದು, ಚೆನ್ನಾಗಿ ಹೇಳ್ತೀರಾ ಕವನಗಳು. ಎಲ್ಲರೂ ಕವನ ಹೇಳಕ್ ಕಲ್ತ್ಕೊಂಡ್ರಲ್ಲ, ಹಿಂಗೆ. ಗಿರೀಶ್ ಅವ್ರು ಹೇಳ್ತಿದ್ದಾರೆ, ಅಯ್ಯೋ ಮೇಡಮ್ ಅವರೇ, ನಮ್ದು ಕೀಪ್ಯಾಡ್ ಫೋನು, ಸಬ್ಸ್ಕ್ರೈಬ್ ಮಾಡಕ್ಕೆ ಆಗಲ್ಲ. ಕೀಪ್ಯಾಡ್ ಫೋನ್ ಆಗಿದ್ರೆ ಆನ್ಲೈನ್ ಹೆಂಗ್ ಬಂದಿದ್ದೀರಾ? ಯೂಟ್ಯೂಬ್ ಹೆಂಗ್ ಓಪನ್ ಮಾಡಿದ್ದೀರಾ? ರಾಹುಲ್ ಬ್ರದರ್ ನಮಸ್ತೆ ಅಂತ ವಿಜಯಣ್ಣ ಹೇಳ್ತಿದ್ದಾರೆ. ನಾನು ಪಸಂದಗಿನಿ ಅಕ್ಕ. ಶಾನೆ ಪಸಂದಾಗವನೆ ನಮ್ ತಮ್ಮ, ಶಾನೆ ಟಾಪ್ ಆಗವನೆ. ಹಲೋ ವಿಜಯಣ್ಣ ಹೇಗಿದ್ದೀರಾ? ಎರಡೆರಡು ಸಲ ಬರ್ತಾವ ಮೆಸೇಜು. ದ್ರಾಕ್ಷಿ ತೋಟದವರು ಯಾರು? ಜಯನ್ ಸರ್ ನಮಸ್ತೆ ಅಂತ ವಿಜಯಣ್ಣ ಹೇಳ್ತಿದ್ದಾರೆ. ವಿಜಯಣ್ಣ ಅಂತ. ಏನಣ್ಣ? ವಿಜಯಣ್ಣಗೆ ದ್ರಾಕ್ಷಿ ತೋಟದವ್ರು ಅಂತಾರೆ. ಹಂಗೆ, ಹೌದು. ವಿಜಯಣ್ಣ ಎಷ್ಟ್ ಚೆನ್ನಾಗಿ ಶಾರ್ಟ್ಸ್ ಗಳಲ್ಲೂ ಮೈಕ್, ಫೋಟೋದಲ್ಲಿ ಮೈಕ್ ಇಟ್ಕೊಂಡ್ಬಿಟ್ಟು ಸಾಂಗ್ ಗಳನ್ನ ಸೆಟ್ ಮಾಡಿ ಹಾಕ್ತಾರೆ. ಚೆನ್ನಾಗ್ ಹಾಕ್ತಾರೆ ಅವರು ಸಾಂಗ್ಗಳು. ಅವ್ರ ಹಾಡ್ಗಾರರು. ಅವರೇ ಆಡ್ತಾ ಇದಾರೇನೋ ಅನ್ಸ್ಬೇಕು, ಆ ತರ ಇರುತ್ತೆ. ವಿಜಯಣ್ಣ ಚೆನ್ನಾಗ್ ಕಮೆಂಟ್ ಆಗ್ತಿದ್ದಾರೆ. ಕಮೆಂಟ್ ಓದ್ತಾ ಇದ್ದೀನಿ. ಓಕೆ. ಅರ್ಚನಾ ಅವರು ಬಾಯಿ ತುಂಬಾ ಪ್ರೀತಿಯಿಂದ ಮಾತನಾಡುವ, ಹೃದಯ ತುಂಬಾ ಮಮತೆಯನ್ನು ಹೊಂದಿರುವ ಅದ್ಭುತ ವ್ಯಕ್ತಿಯವರು. ಅವರ ನಗುವಿನಲ್ಲಿ ಆತ್ಮೀಯತೆ ಇದೆ, ಮಾತಿನಲ್ಲಿ ಸೌಜನ್ಯವಿದೆ, ನಡೆ ನುಡಿಯಲ್ಲಿ ಸಂಸ್ಕಾರವಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಿಶ್ವಣ್ಣ ಅಂದರೆ ವ್ಯಕ್ತಿತ್ವ, ಕಷ್ಟದಲ್ಲಿರುವವರನ್ನು ಧೈರ್ಯ ತುಂಬಿ ಪ್ರೋತ್ಸಾಹಿಸುವ ಗುಣ ಹೊಂದಿದ್ದಾರೆ. ಹೌದೌದು, ಅದಂತೂ ನಿಜ ಬಿಡಿ. ಅವರ ಸರಳತೆ ಮತ್ತು ಒಳ್ಳೆತನವೇ ಅವರ ನಿಜವಾದ ಆಭರಣ. ಎಲ್ಲರ ಮುಖದಲ್ಲಿ ನಗು ಮೂಡಿಸುವ ಸಕಾರಾತ್ಮಕ ಮನೋಭಾವ ಅವರದು. ಅರ್ಚನಾ ಮಳೆ ಅವರು ಬಂತು, ಯಾಕೆ ಆಗ್ಲಿಲ್ಲ. ಮಾತನಾಡುವ ಹೃದಯ, ಮಮತೆಯನ್ನು ಹೊಂದಿರುವ ಅದ್ಭುತ ವ್ಯಕ್ತಿಯವರು.
ಅವರ ನಗುವಿನಲ್ಲಿ ಆತ್ಮೀಯತೆ